ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಏನಂತಂದರೆ, ನಿಮ್ಮ ಮನೆಯ ಮೇಲೆ ನೀವೇನಾದರೂ ಫ್ರೀಯಾಗಿ ಸೋಲಾರ್ ಸಿಸ್ಟಮನ್ನು ಅಳವಡಿಸಬೇಕು ಅಂದ್ಕೊಂಡಿದ್ರಪ್ಪ ಅಂತಂದರೆ ಈ ವಿಡಿಯೋ ನೀವು ಕೊನೆವರೆಗೂ ನೋಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಸರ್ಕಾರದ ಕಡೆಯಿಂದ ಸಬ್ಸಿಡಿ ಸಿಗುತ್ತೆ. ಸೊ ಸಬ್ಸಿಡಿ ಮೂಲಕ ನೀವೇನಪ್ಪ ಅಂತಂದರೆ ನಿಮ್ಮ ಮನೆ ಮೇಲೆ, ಚಾವಣಿ ಮೇಲೆ ಅಥವಾ ನಿಮ್ಮ ಒಂದು ಮನೆಗೆ ನೀವೇನಂತಂದರೆ ಸೋಲಾರ್ ಸಿಸ್ಟಮನ್ನು ಯೂಸ್ ಮಾಡ್ಕೋಬೋದು. ಸೊ ಸೋಲಾರ್ ಸಿಸ್ಟಮ್ ಏನಕ್ಕೆ ಯೂಸ್ ಮಾಡಬೇಕು, ಅದೇ ರೀತಿ ಎಲ್ಲಿ ಈ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು, ಏನೇನೆಲ್ಲ ಬೇಕಾಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇದೇನಪ್ಪ ಅಂತಂದರೆ ಒಂದು ಕೇಂದ್ರ ಸರ್ಕಾರದ ಯೋಜನೆ ಅಂತಲೇ ಹೇಳ್ಬೋದು. ಸೊ ಕೇಂದ್ರ ಸರ್ಕಾರದ ಯೋಜನೆ ಮೂಲಕ ನಿಮಗೆ ಸೋಲಾರ್ ಎಲೆಕ್ಟ್ರಿಸಿಟಿ ಸಬ್ಸಿಡಿಯನ್ನು ಕೊಡ್ತಿದ್ದಾರೆ. ಸೊ ಏನಕ್ಕೆ ಇದೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಈ ಯೋಜನೆಯ ಮುಖ್ಯ ಗುರಿ ಏನಂತಂದರೆ, ಮನೆಯ ಮಾಲೀಕರು ತಮ್ಮದೇ ಆದ ಚಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕ ಅಳವಡಿಸಿಕೊಂಡು ತಮ್ಮ ದಿನನಿತ್ಯದ ವಿದ್ಯುತ್ ಬಳಕೆಯನ್ನು ಸ್ವಯಂ ಪೂರೈಸುವುದು. ಅಂತಂದರೆ ನಮಗೆ ಎಲೆಕ್ಟ್ರಿಸಿಟಿ ಏನು ಕೊಡ್ತಾ ಇದೆ ನೋಡಿ, ಬೋರ್ಡ್ ಕಡೆಯಿಂದ ನಮಗೆ ಎಲೆಕ್ಟ್ರಿಕಲ್ ಪವರ್ ಏನು ಬರ್ತಾ ಇದೆ, ಸೊ ಅದನ್ನು ಕಟಪ್ ಮಾಡಿಕೊಂಡು ನಮ್ಮ ಮನೆಗೆ ಎಷ್ಟು ಬೇಕು ನೋಡಿ ಅಷ್ಟು ಪವರನ್ನು ಸೋಲಾರಿಂದ ನಾವೇ ಒಂದು ಯೂಸ್ ಮಾಡ್ಕೊಳ್ಳೋಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಇದರಿಂದ ಏನಾಗುತ್ತಪ್ಪ ಅಂತಂದರೆ, ನಿಮ್ಮ ವಿದ್ಯುತ್ ಬಿಲ್ಲಲ್ಲಿ ಅತ್ಯಂತ ಕಡಿಮೆ ದರ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಯಾಕಂತಂದರೆ ನೀವು ಜಾಸ್ತಿ ಸೋಲಾರ್ ಸಿಸ್ಟಮ್ಸನ್ನು ಯೂಸ್ ಮಾಡೋದ್ರಿಂದ ನೀವು ಎಲೆಕ್ಟ್ರಿಸಿಟಿ ಪವರನ್ನು ಯೂಸ್ ಮಾಡೋಕ್ಕೆ ಆಗಲ್ಲ. ಅದರಿಂದ ಏನಾಗುತ್ತೆ, ನಿಮ್ಮ ಒಂದು ಬಿಲ್ಲಿಗೆ ಕಡಿಮೆ ಬರೋದಕ್ಕೆ ಶುರು ಆಗುತ್ತೆ. ಸೊ ದೇಶಾದ್ಯಂತ 1 ಕೋಟಿ ಮನೆಗಳಿಗೆ ಸೌರ ಘಟಕ ಅಳವಡಿಸುವ ಗುರಿ. ಸೊ ಕೇಂದ್ರ ಸರ್ಕಾರದ ಒಂದು ಗುರಿ ಏನಂತಂದರೆ, ದೇಶದಲ್ಲಿ ಅಂತ 1 ಕೋಟಿ ಮನೆಗಳಿಗೆ ಈ ಒಂದು ಘಟಕಗಳನ್ನು ಹಾಕೋದಕ್ಕೆ ಇದು ಮಾಡ್ತಿದ್ದಾರೆ. ಸೊ ಮನೆಗಳಿಗೆ 1 ರಿಂದ 3 ಕಿಲೋವ್ಯಾಟ್ ಸಾಮರ್ಥ್ಯದ ಘಟಕಗಳು. ಸೊ ನಿಮಗೆ ಎಷ್ಟು ಕಿಲೋವ್ಯಾಟ್ ಒಂದು ಬೇಕು ಅನ್ನೋದನ್ನು ನೀವು ಇದು ಮಾಡಿಕೊಂಡು ಮಾಡ್ಬೋದು. ಸೊ 1 ಕಿಲೋವ್ಯಾಟ್, 2 ಕಿಲೋವ್ಯಾಟ್, 3 ಕಿಲೋವ್ಯಾಟ್, ಅಂದರೆ 3 ಕಿಲೋವ್ಯಾಟ್ವರೆಗೂ ನಿಮಗೆ ಸರ್ಕಾರದ ಕಡೆಯಿಂದ ಸಬ್ಸಿಡಿ ಸಿಗುತ್ತೆ. ಸೊ ಅದಷ್ಟೇ ಅಲ್ಲದೆ 5 ವರ್ಷಗಳ ತಾಂತ್ರಿಕ ಉಚಿತ ನಿರ್ವಹಣೆ. ಅಂತಂದರೆ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯ್ತು ಅಂತಂದರೆ ಸರ್ಕಾರದ ಕಡೆಯಿಂದಲೇ ನಿಮಗೆ ಫ್ರೀಯಾಗಿ ಸರ್ವಿಸ್ ಕೂಡ ಕೊಡ್ತಾರೆ. ಎಷ್ಟು? 5 ವರ್ಷಗಳವರೆಗೂ. ಮತ್ತು ನೆಕ್ಸ್ಟು 20 ವರ್ಷ ಉಚಿತ ಪೂರೈಕೆ. ಅಂತಂದರೆ 20 ವರ್ಷಗಳವರೆಗೂ ನೀವೇನಪ್ಪ ಅಂತಂದರೆ ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಸೊ ಹೆಚ್ಚುವರಿ ವಿದ್ಯುತ್ ಮಾರಾಟದ ಮೂಲಕ ಆದಾಯ ಸಂಪಾದನೆ. ಸೊ ಅದೇ ರೀತಿ ನಿಮಗೆ ಕರೆಂಟ್ ಉಳಿತಂತಂದರೆ ಅದನ್ನು ನೀವು ಹೊರಗಡೆ ಮಾರಿಕೊಂಡು ಅದರಿಂದನೂ ಕೂಡ ನೀವೇನು ಮಾಡ್ಬೋದಪ್ಪ ಅಂತಂದರೆ ದುಡ್ಡು ಸಂಪಾದನೆ ಮಾಡ್ಬೋದು. ಸೊ ಹಾಗಂತಂದರೆ ಇದರ ಒಂದು ಪ್ರಯೋಜನಗಳು ಏನೇನು? ಸೊ 20 ವರ್ಷಗಳ ತನಕ ಉಚಿತ ವಿದ್ಯುತ್ ಸಿಗುತ್ತೆ. ಅದೇ ರೀತಿ ನಿಮ್ಮ ಕರೆಂಟ್ ಬಿಲ್ ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿರುತ್ತೆ, ಜಾಸ್ತಿ ಒಂದು ಉತ್ಪಾದನೆ ಆಗಿರುವಂಥ ವಿದ್ಯುತ್ತನ್ನು ನಿಮ್ಮ ಎಸ್ಕಾಮ್ ಅಥವಾ ಏನು ನಿಮ್ಮ ಎಲೆಕ್ಟ್ರಿಸಿಟಿ ಬೋರ್ಡ್ ಇರುತ್ತೆ ಅದಕ್ಕೆ ಮಾರಾಟ ಮಾಡಿ ನೀವು ದುಡ್ಡನ್ನು ದುಡಿಬೋದು. ಅದೇ ರೀತಿ ಫ್ರೀ ಸರ್ವಿಸ್ ಇರುತ್ತೆ 5 ವರ್ಷಗಳವರೆಗೂ. ನೆಕ್ಸ್ಟು ಸ್ಥಿರ ಬಳಕೆ ಮತ್ತು ದೀರ್ಘಾವಧಿ ಲಾಭ. ಅದೇ ರೀತಿ ಸಬ್ಸಿಡಿ ಎಷ್ಟು ಸಿಗುತ್ತಪ್ಪ ಅಂದರೆ 30 ರಿಂದ 78,000ವರೆಗೂ ಸರ್ಕಾರದಿಂದ ಸಬ್ಸಿಡಿ ನಿಮಗೆ ಸಿಗುತ್ತೆ. ಸೊ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ಏನಪ್ಪ ಅಂತಂದರೆ ತೊಗೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಇವತ್ತಿನ ವೀಡಿಯೋ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.